ದಿವಂಗತ ಗೋಪಾಲ್ ಭಂಡಾರಿ ಅಭಿಮಾನಿ ವೇದಿಕೆಯನ್ನು ನಾವು ಕಳೆದ ವರ್ಷ 2025-26ನೇ ಇಸವಿಯಲ್ಲಿ ಆರಂಭ ಮಾಡಿತ್ತು. ಜುಲೈ 7ಕ್ಕೆ ಅವರ ಪುತ್ಥಳಿಯನ್ನು ಹೆಬ್ರಿಯ ಅರ್ಧನಾರೀಶ್ವರ ದೇವಸ್ಥಾನ ಎದುರುಗಡೆ ಅನಾವರಣ ಮಾಡಿ ಆ ಸಂಜೆ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಅವರ ರಾಜಕೀಯ ಗುರುಗಳು ಮತ್ತು ರಾಜ್ಯಸಭಾ ವಿಧಾನಸಭೆಯ ಅಧ್ಯಕ್ಷರಾದ ಮಾನ್ಯ UT ಖಾದರ್ ಅವರು ಮತ್ತು ಅನೇಕ ರಾಜಕೀಯ ನಾಯಕರು, ಸ್ಥಳೀಯ ಶಾಸಕರಾದ ಸುನೀಲ್ ಕುಮಾರ್ ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ಪುತ್ಥಳಿ ಅನಾವರಣ ಮಾಡುವ ಅಂಥ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಹೆಬ್ರಿಗೆ ಒಂದು ನಿಷ್ಪಕ್ಷವಾದ ಹೆಬ್ರಿ ಅಥವಾ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿದಂಥ ಒಬ್ಬ ನಾಯಕನನ್ನು ನಾವು ಅಗಲಿದ್ದನ್ನು ಜನರ ಮುಂದೆ ಅವರ ಭಾವಚಿತ್ರ ಇಟ್ಕೊಂಡು ಅಥವಾ ಆರಾಧನೆ ಮಾಡುವಂಥದ್ದು ಅಥವಾ ನೆನಪಿಸುವಂಥ ಒಂದು ಅವಕಾಶಕ್ಕೆ ದಾರಿ ಮಾಡಿದ್ದೇವೆ. ಅದು ಅಷ್ಟೇ ಅಲ್ಲ, ಬಹುಶಃ ನಮಗೆಲ್ಲ ಅವರಿಗೆ ಅಭಿಮಾನ. ಇವತ್ತು ಅವರ ಪುಣ್ಯತಿಥಿ ಹೌದು, ಕಾರ್ಕಳದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದರೆ, ಬಹುಶಃ ಒಬ್ಬ ರಾಜಕಾರಣಿ ಸಾಯುವಾಗ ತನ್ನ ಹೆಸರಿಗೆ ಎಲ್ಲಿಯೂ 1 ಲಕ್ಷ ಡೆಪಾಸಿಟ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಒಬ್ಬ MLA ತೀರಿ ಹೋಗಿದರೆ ಅದು ಕಾರ್ಕಳದ ಕ್ಷೇತ್ರದ ಹೆಬ್ರಿಯ ಗೋಪಾಲ್ ಭಂಡಾರಿ. ಆದರೆ ಅವರಿಗೆ ಅವರ ಕೊನೆಯ ದಿನದಲ್ಲಿ ಸರ್ಕಾರ, ಬಹುಶಃ ಆವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದಿರಬೇಕು, ಅವರಿಗೆ ಸರ್ಕಾರಿ ಮರ್ಯಾದೆಯಿಂದ ಅವರು ನಮ್ಮನ್ನು ಅಗಲಿದ್ದಾರೆ. ಭಾಳ ಒಂದು ಆತ್ಮೀಯತೆಯಲ್ಲಿ ನಾವು 35 ವರ್ಷ ಒಟ್ಟಿಗೆ ದುಡಿದವರು, ರಾಜಕೀಯದಲ್ಲಿ ಸಾಮಾಜಿಕವಾಗಿ ನಾವು ಎಂದೂ ಅವರೊಟ್ಟಿಗೆ ದೊಡ್ಡ ಪದವಿಯನ್ನು ಅಪೇಕ್ಷೆ ಪಡಲಿಲ್ಲ ಅಥವಾ ನಾವು ಯಾವುದೇ ನಿಗಮವನ್ನು ಅಪೇಕ್ಷೆ ಪಡಲಿಲ್ಲ. ಅವರು ಸಹ ಯಾರ ಹತ್ರ ಕೇಳಿದವರಲ್ಲ. ಆದರೆ ದೇವರಿಗೆ ಅವರು ಇಚ್ಛೆಯಾಗಿ ನಮ್ಮಿಂದ ದೂರ ಆಗಿದ್ದಾರೆ. ಇವತ್ತಿಗೆ 7 ವರ್ಷ ಆಗ್ತದೆ. ಇವತ್ತಿಗೆ ನಾಳ್ದು ಮಂಗಳವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಅವರ 75ನೇ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. 15 ಜನದ ಆಡಳಿತ ಮಂಡಳಿ, ನಾನು ಅಧ್ಯಕ್ಷನಾಗಿದ್ದೇನೆ. ಅದು ನಿರಂತರವಾಗಿ ನಡಿಬೇಕು. ಅದು ಟ್ರಸ್ಟ್ ರಿಜಿಸ್ಟರ್ ಆಗಿದೆ, ಅದರಲ್ಲಿ ಒಂದು ನಿರ್ದಿಷ್ಟವಾದ ಮೊತ್ತ ಇದೆ. ನಾಳೆ ಆ ಟ್ರಸ್ಟ್ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು. ಅನಾಥಾಶ್ರಮವ ಅಥವಾ ವೃದ್ಧಾಶ್ರಮವ ಅಥವಾ ಶಾಲೆಯ ಕಾಲೇಜನ್ನು ಆ ಟ್ರಸ್ಟ್ ನಡೆಸ್ಕೊಂಡು ಬರ್ಬೋದು. ಆ ಉದ್ದೇಶದಿಂದಾಗಿ ದಿವಂಗತ ಗೋಪಾಲ್ ಭಂಡಾರಿ ಆದರ್ಶ ರಾಜಕಾರಣಿ ಹೆಸರಲ್ಲಿ ನಾವು ಆ ಟ್ರಸ್ಟ್ ಮಾಡಿದ್ದೇವೆ. ಅದೇ ಪ್ರಕಾರ ಅವರ ಹೆಸರಲ್ಲಿ ವರ್ಷಕ್ಕೆ ಒಂದು ಅವರ ಹುಟ್ಟುಹಬ್ಬ, ಒಂದು ದಿವಂಗತ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬ ನವಂಬರ್ 19, ಈ 2 ಕಾರ್ಯಕ್ರಮಗಳನ್ನು ಮಾತ್ರ ನಾವು ಅಳವಡಿಸಿಕೊಂಡಿದ್ದೇವೆ. ಸದ್ಯ ನಾಳಿನ ಕಾರ್ಯಕ್ರಮಕ್ಕೆ ಗೋಪಾಲ್ ಭಂಡಾರಿ ಅಭಿಮಾನಿಗಳು ಹಾಗೂ ರಾಜಕೀಯ ಪಕ್ಷ ಮರೆತು ಎಲ್ಲರೂ ಸೇರಿ ಅವರ ಒಂದು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆ ದಿವಸ ಒಂದು 10 ಸಾಧಕರನ್ನು ಗೌರವಿಸಲಿಕ್ಕಿದ್ದೇವೆ. ಹಾಗೆ 10 ಹೈಸ್ಕೂಲ್ನಲ್ಲಿ ಅತ್ಯುತ್ತಮ ಅಂಕ ಪಡೆದಂಥ SLCಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದೇವೆ. 10 ಜನ ಯಾರಂತ ಹೇಳಿ ಬಹುಶಃ ಸುಕುಮಾರ್ ಅವರಿಗೆ ಗೊತ್ತಿದೆ, ಈ ಚಾನಲ್ನ ಸಂಪಾದಕರಿಗೆ. ಆದ್ದರಿಂದ ನಾನು ಅದನ್ನು ಪುನಃ ಇಲ್ಲಿ ಹೇಳಬೇಕಂತಿಲ್ಲ. ಆದ್ದರಿಂದ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಆ ಗೋಪಾಲ್ ಭಂಡಾರಿಯವರ ಮನಸ್ಸಿಗೆ ಹಿತ ಕೊಡಲಿ, ಅವರ ಒಂದು ಆತ್ಮಕ್ಕೆ ಶಾಂತಿ ನೀಡುವ ಕಾರ್ಯಕ್ರಮಕ್ಕೆ ವರ್ಷದಲ್ಲಿ 1 ಸಲ ಭಾಗವಹಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದ.